ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಈಗ ವಾರ್ತೆಗಳ ವಿವರ. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು 2 ವರ್ಷಗಳನ್ನು ಪೂರೈಸಿದೆ. ಈ ಭಾಗವಾಗಿ ದಿನಾಂಕ 20ರಂದು ಹೊಸಪೇಟೆ ನಗರದಲ್ಲಿ ಸಮರ್ಪಣಾ ಸಂಕಲ್ಪ ಸಮಾವೇಶ ಕೈಗೊಂಡು ರಾಜ್ಯದ 1 ಲಕ್ಷ ಜನರಿಗೆ ಹಕ್ಕುಪತ್ರ ನೀಡುವ ಮೂಲಕ ರಾಜ್ಯ ಸರ್ಕಾರದ ಸಾಧನೆಗಳ ಕುರಿತಾಗಿ ಜನರಿಗೆ ಪರಿಚಯಿಸಿಕೊಡಲಾಯಿತು. ಹೀಗೆ ದಿನಾಂಕ 20ರಂದು ಡಾ ಪುನೀತ್ ರಾಜ್ಕುಮಾರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಮರ್ಪಣಾ ಸಂಕಲ್ಪ ಸಮಾವೇಶ ಕೈಗೊಳ್ಳಲಾಗಿತ್ತು. ಪ್ರಾರಂಭದಲ್ಲಿ ವೇದಿಕೆ ಮೇಲಿನ ಕೇಂದ್ರ ಹಾಗೂ ರಾಜ್ಯ ಕಾಂಗ್ರೆಸ್ ಮುಖಂಡರಿಂದ ಮಡಿಕೆಗೆ ಸಿರಿಧಾನ್ಯಗಳನ್ನು ಸುರಿಯುವ ಮೂಲಕ ಚಾಲನೆ ನೀಡಿದರು. ನಂತರ ರಿಮೋಟ್ ಬಟನ್ ಒತ್ತುವ ಮೂಲಕ ನವೀಕರಣಗೊಳಿಸಿದ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿರವರು ಭಾಷಣ ಮಾಡಿದ ಕಟ್ಟೆಯನ್ನ ಪುತ್ಥಳಿ ಸಮೇತ ಉದ್ಘಾಟಿಸಿದರು. ಹಾಗೇನೆ ಪ್ರಾರಂಭದಲ್ಲಿ ಶಾಸಕ ಎಚ್ಆರ್ ಗವಿಯಪ್ಪನವರು ಮಾತನಾಡಿ, ಸುರಿಯುವ ಮಳೆಯಲ್ಲೂ ಸುಮಾರು 1 ರಿಂದ 1.5 ಲಕ್ಷ ಜನರು ಸೇರಿರುವುದು ಸಂತಸದ ವಿಷಯ. ಸಾಧನಾ ಸಮಾವೇಶವನ್ನ ಹೊಸಪೇಟೆಯಲ್ಲಿ ಕೈಗೊಂಡಿರುವುದು ಸಂತಸ ತಂದುಕೊಟ್ಟಿದೆ ಎಂದು ರಾಜ್ಯ ಸರ್ಕಾರಕ್ಕೆ ಅಭಿನಂದನೆ ತಿಳಿಸಿದರು. ನಂತರ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿರವರು ಮಾತನಾಡಿ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಎಲ್ಲ ಗ್ಯಾರಂಟಿಗಳನ್ನು ಜಾರಿಗೆ ತರುವ ಮೂಲಕ ನುಡಿದಂತೆ ನಡೆದಿದೆ. 5 ಗ್ಯಾರಂಟಿ ಜೊತೆಗೆ ಭೂಭಾಗ್ಯ ಗ್ಯಾರಂಟಿ ಸೇರಿಸಿ 1 ಲಕ್ಷ ಜನರಿಗೆ ಪಟ್ಟ ವಿತರಿಸಲಾಗಿದೆ. ಬಡವರಿಗೆ ಅನುಕೂಲವಾಗಲೆಂಬ ದೃಷ್ಟಿಯಿಂದಾಗಿ ಡಿಜಿಟಲೀಕರಣ ಮಾಡಿ ಅವರ ಆಸ್ತಿಗಳಿಗೆ ರಕ್ಷಣೆ ನೀಡುವ ವ್ಯವಸ್ಥೆ ಮಾಡಲಾಗಿದೆ. ದೇಶದ ಜನರಿಗೆ ಸಂಗ್ರಹಿಸುವ ತೆರಿಗೆ ಹಣದಿಂದ ಮಕ್ಕಳ ಶಿಕ್ಷಣ, ಆರೋಗ್ಯ, ಕೃಷಿ ಹಾಗೂ ಮೂಲ ಸೌಕರ್ಯಕ್ಕೆ ಬಳಸಲಾಗುವುದೆಂದರು. ಕಾಂಗ್ರೆಸ್ ಪಾರ್ಟಿ की सरकार को 2 साल पूरे हुए हैं और हमने चुनाव के समय आपसे वायदे किए, 5 गारंटी देने के वायदे किए. बीजेपी के लोगों ने कहा कि कांग्रेस पार्टी ये काम पूरा नहीं करेगी. मैं आपसे कहा था कि हम कर्नाटक के गरीब लोगों को बैंक अकाउंट में
ನಂತರ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆರವರು ಮಾತನಾಡಿ, ರಾಜ್ಯ ಸರ್ಕಾರದಿಂದ ನೀಡಿದ್ದ ವಾಗ್ವಾದವನ್ನ ಈಡೇರಿಸಲಾಗಿದೆ. ಇದೊಂದು ದೊಡ್ಡ ಸಾಧನೆ. ಮೋದಿ ಸರ್ಕಾರ ಕೇವಲ ಭರವಸೆ ನೀಡಿಕೊಂಡು ಬರುತ್ತಿದೆ. ಬಟ್ ರಾಜ್ಯ ಸರ್ಕಾರ ನುಡಿದಂತೆ ನಡೆದಿದೆ. ಜಾತಿ ಗಣತಿ ಮಾಡುವಲ್ಲಿ ರಾಜ್ಯ ಸರ್ಕಾರ ತಾರತಮ್ಯ ಮಾಡದೆ ಎಲ್ಲಾ ಸಮುದಾಯಗಳಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ರಾಜ್ಯ ಸರ್ಕಾರಕ್ಕೆ ಕಿವಿಮಾತು ಹೇಳಿದರು. ನಮ್ಮ ದೇಶಕ್ಕಾಗಿ ನಾವೆಲ್ಲರೂ ಸರ್ವಸ್ವವನ್ನು ಕೊಟ್ಟಿದ್ದೇವೆ. ಆದರೆ ಇವತ್ತು ಇರ್ತಕ್ಕಂಥವರು ದೇಶದ ಬಗ್ಗೆ ಅಂತೂ ಹೋರಾಟ ಮಾಡಿಲ್ಲ. ಆದರೆ ದೇಶದಲ್ಲಿ ದುರಾಡಳಿತವನ್ನು ನಡೆಸಿದೆ. ಈ ದೇಶದ ಸಂವಿಧಾನ ನಾವು ತಯಾರು ಮಾಡಿದ್ದೇವೆ. ಅದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ, ಪಂಡಿತ್ ಜವಾಹರಲಾಲ್ ನೆಹರೂಜಿ ಅವರ ನೇತೃತ್ವದಲ್ಲಿ ನಾವು ತಯಾರು ಮಾಡಿದಂತ ಸಂವಿಧಾನ, ಈ ದೇಶಕ್ಕೆ ತಂದಂತ ಸ್ವಾತಂತ್ರ್ಯ, ಇದನ್ನ ಉಳಿಸ್ಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗಿದೆ, ನಮ್ಮ ಜವಾಬ್ದಾರಿ ಆಗಿದೆ. ಅದು ನಾವು ಮಾಡ್ತೇವೆ. ಕಾಂಗ್ರೆಸ್ ಪಾರ್ಟಿ ಹೋರಾಟಕ್ಕೆ ಬಿಡುದು ಇವತ್ತು ಬ್ಯಾಕ್ವರ್ಡ್ ಕ್ಲಾಸ್ ಅವರಿಗೆ ಪ್ರತ್ಯೇಕವಾಗಿ ಒಂದು ಕಾಲಮ್ ಅನ್ನು ಮಾಡಿ ಜಾತಿ ಜನಗಣನೆ ಮಾಡತಕ್ಕಂಥದ್ದು. ಅದೇ ರೀತಿಯಾಗಿ ವಿಶೇಷ ಸಿದ್ದರಾಮಯ್ಯ ಅವರಿದ್ದಾರೆ. ನಾನು ವಿಶೇಷವಾಗಿ ಜನಗಣನೆ ಮಾಡಿ, ಆದರೆ ಆ ಜನಗಣನೆ ಸರಿಯಾಗಿ ಆಗಬೇಕು ಮತ್ತು ರಾಹುಲ್ ಗಾಂಧೀಜಿಯವರಿಗೆ ಕೂಡ ಯಾವ ಕೆಟ್ಟದ್ದು ಬರಬಾರದು. ನೀವು ಕ್ರೆಡಿಟ್ ತಗೊಳ್ಳಕ್ಕೆ ಏನಾದರೂ ಮಾಡಿದ್ರೆ ಇಡೀ ಅದು ರಾಜ್ಯಕ್ಕೆ ತೊಂದರೆ ಆಗ್ತದೆ. ನಾವು ಎಲ್ಲರೂ ಕೂಡ ಒಂದಾಗಿ ಇಂಥ ಜಟಿಲ ಸಮಸ್ಯೆಗಳಿಗೆ ಸಮಾಧಾನ ತಂದು ಸರಿ ಮಾಡಬೇಕು. ಅದಕ್ಕಾಗಿ ನಾನು ಕೈ ಜೋಡಿಸಿ ಸರ್ಕಾರಕ್ಕೂ ಕೇಳ್ತೇನೆ, ನಿಮಗೂ ಕೇಳ್ತೇನೆ, ಯಾರು ವಾಟ್ ಸರ್ಟಿಫಿಕೇಟ್ ಮಾಡಬೇಕು. ನನ್ನ ಸಲುವಾಗಿ ರಾಜ್ಯಕ್ಕೂ ಒಳ್ಳೆಯದಿಲ್ಲ, ದೇಶಕ್ಕೂ ಒಳ್ಳೆಯದಿಲ್ಲ. ಅದಕ್ಕಾಗಿ ಬಂಧುಗಳೇ, ಬಳಿಕ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರವರು ಮಾತನಾಡಿ, ನಾವು ಜಾರಿಗೊಳಿಸಿರುವ ಎಲ್ಲ ಗ್ಯಾರಂಟಿ ಯೋಜನೆಗಳು ನಮ್ಮ ಅವಧಿ ಪೂರ್ಣಗೊಳ್ಳುವವರೆಗೂ ಜಾರಿಯಲ್ಲಿರಲಿವೆ ಹಾಗೂ ಸಮಾನಾಂತರ ಜಲಾಶಯ ನಿರ್ಮಿಸಲು ಯೋಜನೆ ನಿರ್ಮಿಸಲಾಗಿದೆ. ಇದರಿಂದ ರೈತರಿಗೆ ಸಮರ್ಪಕ ನೀರು ಲಭಿಸಲಿದೆ. ಗ್ರಾಮೀಣ ಪಥದ ಯೋಜನೆಯ ಅಡಿಯಲ್ಲಿ ರಸ್ತೆಗಳನ್ನು ನಿರ್ಮಿಸಲಾಗುತ್ತಿದೆ ಎಂದು ತಿಳಿಸಿದರು. ಬಂಧುಗಳೇ, ಈ ತುಂಗಾಭದ್ರಾ ನದಿಯಲ್ಲಿ ನಿಮ್ಮೆಲ್ಲರೂ ಕೂಡ ಈ ನೀರಿನ ಪೌಡಿಯನ್ನು ತೀರಿಸಲಿಕ್ಕೆ, ರೈತರ ಬದುಕಿಗೆ ಹೊಸ ಕಾರ್ಯಕ್ರಮಗಳನ್ನು ರೂಪಿಸಿ ಇಡೀ ರಾಜ್ಯದಲ್ಲಿ ಕೆರೆಗಳನ್ನು ತುಂಬಿಸಿ ಉತ್ತಮವಾದಂತಹ ಕಾರ್ಯಕ್ರಮವನ್ನು ಕೊಡಲಿಕ್ಕೆ ಈಗಾಗಲೇ ರೂಪಿಸಿದ್ದೇವೆ. ಈಗಾಗಲೇ ನಾವೆಲ್ಲೇ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಹೊರಟು ಪರ್ಯಾಯವಾಗಿ ಒಂದು ಲಿಫ್ಟ್ ಇರಿಗೇಷನ್ ಮಾಡಬೇಕು ಅಂತ ಕೂಡ ಯೋಜನೆಯಿಂದ 24 TMCಗಳನ್ನ ಉಳಿಸ್ಕೊಳ್ಳಿಕ್ಕೆ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಆದರೆ ಆಂಧ್ರ ಮುಖ್ಯಮಂತ್ರಿಗಳು TDP ಬೋರ್ಡ್ ಅವರು ಇನ್ನ ನಮಗೆ ಅನುಮತಿಯನ್ನ ಕೊಟ್ಟಿಲ್ಲ. ನಾವು ಹೋಗ್ತದೆ ನಮಗೆ ಸಮಯವನ್ನು ನಿಗದಿ ಮಾಡಿಲ್ಲ. ನಾವು ನಿಮ್ಮೆಲ್ಲರೂ ಕೂಡ ನೀರನ್ನು ಉಳಿಸಿ ನಿಮಗೆ ಸಹಾಯ ಮಾಡಬೇಕು ಅನ್ನೋದು ನಮ್ಮ ಸರ್ಕಾರದ ಬದ್ಧತೆ. ಈಗಾಗಲೇ ತುಂಗಾಭದ್ರಾ ಯೋಜನೆ ಬೋರ್ಡ್ನಲ್ಲಿ ಈ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ನಮ್ಮ ಎಲ್ಲ ಮಂತ್ರಿಗಳಿದ್ದಾರೆ, ರೂರಲ್ ಡೆವಲಪ್ಮೆಂಟ್ ಮಂತ್ರಿ ಇದ್ದಾರೆ, ಪಿಡಬ್ಲ್ಯೂಡಿ ಮಂತ್ರಿ ಇದ್ದಾರೆ, ಇಂಡಸ್ಟ್ರೀಸ್ ಮಂತ್ರಿ ಇದ್ದಾರೆ. ಯಾವುದೇ ಅಭಿವೃದ್ಧಿ ಇಲಾಖೆಯ ಮಂತ್ರಿಗಳನ್ನು ತೆಗೆದುಕೊಳ್ಳಿ, ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅಲ್ಲಿ 10 ಲಕ್ಷ ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಲಿಕ್ಕೆ ಬಂದಿದ್ದಾರೆ. ಉದ್ಯೋಗಗಳನ್ನ ಹೆಚ್ಚಿಸಲಿಕ್ಕೆ ಇವತ್ತು ಹೊರಟಿದ್ದೇವೆ. ರಸ್ತೆಗಳನ್ನು ಸುಧಾರಣೆ ಮಾಡಲಿಕ್ಕೆ ನಮ್ಮ ಗ್ರಾಮೀಣ ಇಲಾಖೆಯಲ್ಲಿ ಖರ್ಗೆ ಸಾಹೇಬರ ಮುಖಂಡತ್ವದಲ್ಲಿ ಈಗಾಗಲೇ ಒಂದು ದೊಡ್ಡ ಕಾರ್ಯಕ್ರಮವನ್ನ ಗ್ರಾಮೀಣ ರಸ್ತೆ ಅಭಿವೃದ್ಧಿಗೆ ಒಂದು ಹೊಸ ಪಥ ಗ್ರಾಮೀಣ ಪಥವನ್ನು ನಿರ್ಮಾಣ ಮಾಡಲಿಕ್ಕೆ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಹಂಗೆ ನಮ್ಮ ಟೂರಿಸಂ ಇಲಾಖೆಯಲ್ಲಿರ್ಬೋದು, ಕನ್ನಡ ಕಲ್ಚರ್ ಇರ್ಬೋದು, ನಮ್ಮ ಯಾವುದೇ ಇಲಾಖೆ ವೇದಿಕೆಯಲ್ಲಿರುವಂತಹ ಎಲ್ಲ ನಮ್ಮ ಮಂತ್ರಿಗಳು ಅವರವರ ಇಲಾಖೆಯಲ್ಲಿ ಒಂದು ಹೊಸ ಯೋಜನೆಗಳನ್ನು ತಂದು ಜನರ ಬದುಕಿಗೆ ಒಂದು ದೊಡ್ಡ ಶಕ್ತಿಯನ್ನು ಕೊಡುತ್ತ ಕಾರ್ಯಕ್ರಮಗಳನ್ನ ಈಗಾಗಲೇ ನಾವು ನಡೆಸಿಕೊಂಡು ನಾವು ಬರ್ತಾ ಇದ್ದೇವೆ. ಬಂಧುಗಳೇ, ನೋಡಿದಂತೆ ನಡೆದಿದ್ದೇವೆ.
ದಿನಾಂಕ 20ರಂದು ಹೊಸಪೇಟೆ ನಗರದಲ್ಲಿ ನಡೆಯಲಿರುವ ಸಮರ್ಪಣಾ ಸಂಕಲ್ಪ ಸಮಾವೇಶದ ದಿನದಂದು ಸಕ್ಕರೆ ಕಾರ್ಖಾನೆ ಸ್ಥಾಪಿಸುವ ಕುರಿತು ಸ್ಥಳದ ನಿರ್ಣಯ ಹಾಗೂ ದಿನಾಂಕವನ್ನ ಸಿಎಂ ರವರು ಘೋಷಣೆ ಮಾಡಲಿದ್ದಾರೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಹಾಗೂ ಶಾಸಕರು ರೈತ ಸಂಘಟಕರಿಗೆ ಭರವಸೆ ನೀಡಿದ್ದರು. ಆದರೆ ಈ ಭರವಸೆ ಹುಸಿಯಾಗಿದೆ. ಸಿಎಂ ರವರು ತಮ್ಮ ಭಾಷಣದ ಉದ್ದಕ್ಕೂ ಗ್ಯಾರಂಟಿಗಳ ಕುರಿತು ಪ್ರಸ್ತಾಪಿಸಿದ್ದಾರೆ ಹೊರತು ಸಕ್ಕರೆ ಕಾರ್ಖಾನೆ ಸ್ಥಾಪಿಸುವ ಕುರಿತಾಗಿ ಪ್ರಸ್ತಾವನೆ ಮಾಡದಿರೋದು ರೈತರಲ್ಲಿ ಬೇಸರ ಮೂಡಿಸಿದೆ. ದಿನಾಂಕ 20ರಂದೇ ಸಕ್ಕರೆ ಕಾರ್ಖಾನೆ ಸ್ಥಾಪಿಸುವ ಕುರಿತಾಗಿ ಸಿಎಂ ರವರು ಘೋಷಣೆ ಮಾಡುತ್ತಾರೆಂಬ ನಂಬಿಕೆ ಕಬ್ಬು ಬೆಳೆ ರೈತರಲ್ಲಿತ್ತು. ಬಟ್ ಅದು ಹುಸಿಯಾಗಿದೆ. ಆದರೆ ಕೇಂದ್ರ ಸರ್ಕಾರ ಆದಾಯ ತೆರಿಗೆ ಹಂಚಿಕೆಯಲ್ಲಿ ನಮ್ಮ ರಾಜ್ಯಕ್ಕೆ ಅನ್ಯಾಯವಾಗುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿರವರು ಇದನ್ನು ಸರಿಪಡಿಸಬೇಕೆಂದು ಈ ವೇಳೆ ಪ್ರಧಾನಿರವರಿಗೆ ಕೋರಿಕೊಂಡಿದ್ದಾರೆ. ನಮಗೂ ಬಿಜೆಪಿಯವರಿಗೂ ಬಹಳ ವ್ಯತ್ಯಾಸ ಇದೆ. ಅವರು ಯಾವಾಗಲೂ ಕೂಡ ಧರ್ಮಗಳ ನಡುವೆ, ಜಾತಿಗಳ ನಡುವೆ ಅವರು ಶಾಂತಿಯನ್ನು ಅಲಗಿಸ್ತಕ್ಕಂಥ, ದ್ವೇಷವನ್ನು ಹುಟ್ಟಾಕ್ತಕ್ಕಂಥ, ಕ್ರೌರ್ಯವನ್ನು ಹುಟ್ಟಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಅವುಗಳನ್ನ ಒಂದುಗೂಡಿಸ್ತಕ್ಕಂಥ, ಎಲ್ಲ ಜನರು ಕೂಡ ಶಾಂತಿಯ ತೋಟ ಆಗಬೇಕು. ನಾವೆಲ್ಲರೂ ಕೂಡ ಒಂದೇ, ನಾವೆಲ್ಲರೂ ಕೂಡ ಮನುಷ್ಯರು. ಹಿಂದೂಗಳಾಗಲಿ, ಮುಸಲ್ಮಾನರಾಗಲಿ, ಕ್ರಿಶ್ಚಿಯನ್ರಾಗಲಿ, ಬೌದ್ಧರಾಗಲಿ, ಸಿಖ್ರಾಗಲಿ ಎಲ್ಲರೂ ಒಂದೇ. ನಾವು ಮಾನವೀಯತೆಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೇವೆ. ಕೊಟ್ಟಿರ್ತಕ್ಕಂಥ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ, ಆ ಸಂವಿಧಾನದ ರೀತಿಯ ನಡ್ಕೊಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಮ್ಮ ದೇಶದಲ್ಲಿ ಅನೇಕ ಜಾತಿಗಳಿದ್ದಾವೆ, ಅನೇಕ ಧರ್ಮಗಳಿದ್ದಾವೆ, ಅನೇಕ ಭಾಷೆಗಳಿದ್ದಾವೆ, ಅನೇಕ ಸಂಸ್ಕೃತಿಗಳಿದ್ದಾವೆ. ಇಂತಹ ದೇಶದಲ್ಲಿ, ಬಹುತ್ವ ಇರ್ತಕ್ಕಂಥ ಈ ದೇಶದಲ್ಲಿ ನಾವೆಲ್ಲರೂ ಕೂಡ ವೈವಿಧ್ಯತೆಯಲ್ಲಿ ಏಕತೆಯನ್ನ ಸಾರಬೇಕು ಅಂತಕ್ಕಂಥದ್ದು ನಮ್ಮ ಪಕ್ಷದ ಉದ್ದೇಶ. ಆ ನಿಟ್ಟಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಕಳೆದ 2 ವರ್ಷದಲ್ಲಿ ಕೇಂದ್ರ ಸರ್ಕಾರ ಅನೇಕ ಅನ್ಯಾಯಗಳನ್ನು ಮಾಡಿತು. ನಮ್ಮ ಪಾಲು ಸಂವಿಧಾನಬದ್ಧವಾಗಿ ನಾವು ನ್ಯಾಯವಾಗಿ ಸಿಗಬೇಕಾದಂಥ ಪಾಲನ್ನು ಅದೇ ರೀತಿ ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ನಮ್ಮ ಪಾಲನ್ನು ಕೊಡಲಿಲ್ಲ. ನಿಜ ಹೇಳಬೇಕು ಅಂತಂದ್ರೆ 15ನೇ ಹಣಕಾಸು ಆಯೋಗದಲ್ಲಿ ನಮಗೆ ನಷ್ಟ, ಪ್ರತಿ ವರ್ಷ ನಷ್ಟ ಆದದ್ದು 13,000 ಕೋಟಿ. ನಾವು ಪ್ರತಿ ವರ್ಷ 4.5 ಲಕ್ಷ ಕೋಟಿ ರೂಪಾಯಿಗಳನ್ನು ಕಟ್ತೇವೆ. ತೆರಿಗೆ ಕೋಟಿ ರೂಪಾಯಿಗಳನ್ನು ಕೊಡ್ತೇವೆ. ನಮಗೆ ವಾಪಸ್ ಬರ್ತಕ್ಕಂಥದ್ದು ಬರೀ 65,000 ಕೋಟಿ. ಪ್ರತಿ ವರ್ಷ 4.5 ಲಕ್ಷ ಕೋಟಿ ರೂಪಾಯಿಗಳನ್ನ ನಾವು ತೆರಿಗೆ ರೂಪದಲ್ಲಿ ಕೇಂದ್ರ ಸರ್ಕಾರಕ್ಕೆ ಕೊಟ್ಟರೆ ನಮಗೆ ವಾಪಸ್ ಬರ್ತಕ್ಕಂಥದ್ದು ಬರೀ 65,000 ಕೋಟಿ. ಅಂದ್ರೆ ಸುಮಾರು 14ರಿಂದ 15 ಪೈಸೆ. ಇಷ್ಟರ ಮಟ್ಟಿಗೆ ಅನ್ಯಾಯ ಆಗ್ತಾ ಇದೆ. ಈ ಅನ್ಯಾಯವನ್ನು ಸರಿಪಡಿಸಿ ನಮಗೆ ನ್ಯಾಯಯುತವಾದ ಪಾಲನೆ ಕೊಡಿ. ಈ ಹಿಂದೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಆಡಳಿತದಲ್ಲಿದ್ದಾಗ ಮಾಜಿ ಸಚಿವ ಆನಂದ್ ಸಿಂಗ್ ರವರು ಜಂಬುನಾಥಹಳ್ಳಿ ಬಳಿಯ 82 ಎಕರೆ ಪ್ರದೇಶದಲ್ಲಿ ಹಂಪಿ ಶುಗರ್ಸ್ ಸ್ಥಾಪಿಸಲು ಮುಂದಾಗಿದ್ದರು. ಈಗ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ಕೇವಲ 2 ತಿಂಗಳೊಳಗೆ ಸಕ್ಕರೆ ಕಾರ್ಖಾನೆ ಪ್ರಾರಂಭಿಸುವುದಾಗಿ ಭರವಸೆ ನೀಡಿತ್ತು. ಸರ್ಕಾರ 2 ವರ್ಷ ಕಳೆದರೂ ಭರವಸೆ ಈಡೇರಿಲ್ಲವೆಂದು ಮಾಜಿ ಸಂಸದ ಶ್ರೀರಾಮುಲುರವರು ಸುದ್ದಿಗೋಷ್ಠಿ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಶ್ನಿಸಿದ್ದಾರೆ. ಹಂಗಾಗಿ ಇವತ್ತು ನಮ್ಮ ಜಮೀರ್ ಸಾಹೇಬರು ಮತ್ತು ಮುಖ್ಯಮಂತ್ರಿಗಳು ಈ ಕಾಂಗ್ರೆಸ್ಸಿನ ಸಾಧನಾ ಸಮಾವೇಶದಲ್ಲಿ ISR ಸಕ್ಕರೆ ಕಾರ್ಖಾನೆ ಏನು ಅದು ಮುಚ್ಚಿದ ನಂತರ ಹಲವಾರು ವರ್ಷಗಳಿಂದ ಬೇಡಿಕೆಯನ್ನು ನಮ್ಮ ಈ ಭಾಗದ ನಾಯಕರಾದಂಥ ಸನ್ಮಾನ್ಯ ಆನಂದ್ ಸಿಂಗ್ ಅವರು ಪಾಪ ಒತ್ತಡ ಮಾಡಿ
ಸರ್ಕಾರದಲ್ಲಿ ಕ್ಯಾಬಿನೆಟ್ ತಂದಂಥ ಟೈಮಲ್ಲಿ ನಾನು ಕೂಡ ಇದ್ದಂಥ ಟೈಮಲ್ಲಿ ಆನಂದ್ ಸಿಂಗ್ ಅವರು ಎಂಥ ಪರಿಸ್ಥಿತಿಯಲ್ಲಿ ಕೂಡ ISR ಸಕ್ಕರೆ ಕಾರ್ಖಾನೆ ನಮಗೆ ಕ್ಲೋಸ್ ಆಗಿದೆ. ಆ ಸಕ್ಕರೆ ಕಾರ್ಖಾನೆ ಕ್ಲೋಸ್ ಆಗಿರೋ ಕಾರಣ ಮತ್ತೆ ಇನ್ನೊಂದು ಸಕ್ಕರೆ ಕಾರ್ಖಾನೆ ಸ್ಥಾಪನೆ ಆಗಬೇಕು ಅಂತೇಳಿ 82 ಎಕರೆ ಜಮೀನು ಏನು ಹಂಪಿ ಶುಗರ್ಸ್ ಅನ್ನಂಥ ಕಾರ್ಖಾನೆಯನ್ನು ಮೀಸಲಿಟ್ಟಿರುವಂಥ ಜಮೀನಲ್ಲಿ ಆ ಜಾಗದಲ್ಲಿ ಹಂಪಿ ಶುಗರ್ಸ್ ಅನ್ನಂಥ ಕಾರ್ಖಾನೆ ಆಗಬೇಕು ಅಂತೇಳಿ ನಮ್ಮ ಸರ್ಕಾರ ತಗೊಂಡಂಥ ತೀರ್ಮಾನಕ್ಕೆ ಇವತ್ತು ಏನಾಗಿದೆ ಗೊತ್ತಿಲ್ಲ. ಅವ್ರು ಏನಾಗಿದೆ ಇವತ್ತು ನಿಮ್ಮೆಲ್ಲರಿಗೂ ಕೂಡ ನಿಮ್ಗೆ ಏನು ಪ್ರಾಬ್ಲಮ್ ಏನಾಗಿದೆ ಅಣ್ಣವ್ರೆ? ಅಲ್ಲಿ ಸ್ಥಾಪನೆ ಮಾಡಿದ್ರೆ ಆಯ್ತಲ್ಲ, ಮತ್ತೆ ಯಾಕೆ ಇವತ್ತು ಏನು ಈ ಕಾಲಘಟ್ಟ ಗ್ರಾಮದಲ್ಲಿ ಇದನ್ನು ಮಾಡಕ್ಕೆ ಸಾಧ್ಯ ಆಗುತ್ತೆ ಅನ್ನಂಥದ್ದು ನಾನು ಪ್ರಾಕ್ಟಿಕಲ್ ಆಗಿ ಕೇಳ. ಅವತ್ತೇನು ಮೊನ್ನೆ ಜೋಶಲ್ಲಿ ಬಂದು ನಾವು ಏನಪ್ಪ ಇದು ಸಾಧನಾ ಸಮಾವೇಶ ಮಾಡ್ತಾ ಇದ್ದಿಲ್ಲ ಏನು ಅಂತ ಕೇಳಿದ್ರೆ 2 ತಿಂಗಳಲ್ಲಿ ಮಾಡ್ತೀನಿ, 1 ತಿಂಗಳ ಸಿನಿಮಾ ಏನಿದು 3 ತಾಸು ಸಿನಿಮಾ ಏನು ಅಣ್ಣ? ಏನಣ್ಣ ಆ ಜಿಲ್ಲಾ ಮಂತ್ರಿಗಳಿಗೆ ಸ್ವಲ್ಪನಾಗ್ಲಿ ಸೆನ್ಸ್ ಅನ್ನೋದಿರ್ಬೇಕು. ಮಾಡಿಬಿಡ್ತೀನಿ ಅಂದ್ರೆ ಅಲ್ಲಿ ಮುರಾಜಿ ವಸತಿ ಶಾಲೆಗೆ ಮೀಸಲಿಟ್ಟಿರುವಂತ ಜಾಗ, ಅಲ್ಲಿ ಮೀಸಲಿಟ್ಟಿರುವಂತ ಜಾಗ ಅಂದ್ರೆ ಹಂಪಿ ಪ್ರಾಧಿಕಾರ ಹೆಂಗ ಬಿಟ್ಟು ಕೊಡ್ತಾನ? ಹಂಪಿ ಪ್ರಾಧಿಕಾರ ಲಿಮಿಟ್ಸ್ ಅಲ್ಲಿ ಬರುತ್ತೆ, ಅದು ಹಂಗ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸುಮ್ಮನೆ ನೀವೇನೋ ಮಾಡ್ಬೇಕಂದ್ರೆ ಮಾಡ್ರಿ, ನೀವು ಸುಳ್ಳು ಹೇಳ್ಕೊಂತ ಹೋಗ್ರಿ, ನಾವೇನು ಬೇಡನಕ್ಕೆ ಹೋಗಲ್ಲ. ನಮ್ದೇನಾಗಿದೆ, ಭಗವಂತ ನಿಮ್ಗೆ ಅಧಿಕಾರ ಕೊಟ್ಟಾನ. ನಮ್ಮ ಆನಂದ್ ಸಿಂಗ್ ಅವರು ಪ್ರಯತ್ನ ಇತ್ತು ಸಕ್ಕರೆ ಕಾರ್ಖಾನೆ ಆಗ್ಬೇಕು ಅಂತೇಳಿ, ಪಾಪ ಅವತ್ತು ಪ್ರಯತ್ನದಿಂದ 82 ಎಕರೆ ಜಮೀನು ಕೂಡ ಕೊಡಿಸಿದ್ರು. ಮಾಡೋದ್ರಿಂದ ನಮಗೆ ಲಾಭ ಆಗಿದ್ರೆ ಈ ರಾಜ್ಯದಲ್ಲಿದ್ದಂಥ ಈ ಭಾಗದಲ್ಲಿದ್ದ ರೈತರಿಗೆ ಸುಮಾರಿಗೆ 3-4 ಲಕ್ಷ ಟನ್ ನಾವು ಕಬ್ಬು ಬೆಳಿತೀವಿ. ಬೆಳೆದಂಥ ಟೈಮಲ್ಲಿ ಬೇರೆ ಕಡೆ ಇವತ್ತು ಹೊಡಿತಾ ಇದ್ದೀವಿ, ಅಲ್ಲಿದ್ದಂಥ ಟೈಮಲ್ಲಿ ರೇಟ್ ಸಿಗ್ತಾ ಇಲ್ಲ, ನಮ್ಮ ಕಷ್ಟದಲ್ಲಿದ್ದೀವಿ. ಹಂಗಾಗಿ ನೀವು ಎಲ್ಲರೂ ಕೂಡ ಕಲಿತು ಇವತ್ತು ಈ ರೀತಿ ಮಾಡೋದು ಸರಿಯಲ್ಲ. ನೀವು ಕುಣಿರಿ, ಎಷ್ಟು ಕುಣಿತೀರೋ ಕೂಟ ಆತ ನಿಮ್ಮ ಜಮೀರ್ ಅಹಮದ್ ಎಲ್ಲರೂ ಕೂಡ ಕುಣಿರಿ. ಕುಣಿದು ನೀವು ಏನನ್ನ ಮಾಡಿರಪ್ಪ, ಕುಣಿತೀರೋ ಬೆಳಿತೀರೋ ಎದ್ದೊಳ್ತಿರೋ ಏನನ್ನ ಮಾಡಿ ಸಾಧನ ಸಮಾವೇಶ ಏನು ಮಾಡ್ತಿರೋ ಗೊತ್ತಿಲ್ಲ. ಇಂದಿರಾ ಗಾಂಧಿ ಅವ್ರು ಇಡ್ರಿ, ನಾವು ಬೇಡನಕ್ಕೆ ಹೋಗಲ್ಲ. ನಮಗೇನಪ್ಪ ಈ ಭಾಗದ ಜನರಿಗೆ ನೀವು ಮಾಡೋದ್ರಿಂದ ನಮ್ಗೆ ರೈತ ಸಕ್ಕರೆ ಕಾರ್ಖಾನೆ ಕೊಡ್ರಿ ಅಂತೇಳಿ ಒತ್ತಾಯವನ್ನು ಕೂಡ ಮಾಡ್ತೀನಿ. ನಮ್ಗೆ ಆಯ್ತಪ್ಪ 1 ತಿಂಗಳು ಮಾಡಿದ್ರೆ ನಾನು ರಾಜಕಾರಣದಿಂದನೇ ನಿವೃತ್ತಿ ಆಗ್ಬಿಡ್ತೀನಪ್ಪ, ಸುಮ್ಮನೆ ಯಾಕಪ್ಪ. ಅದ್ರ ಜೊತೆಲಿ ನಮ್ಮ ಅನಂತ ಸೇನಾ ಗುಡಿ ಹತ್ರ ಇರೋಂಥ ರೈಲ್ವೆ ಬ್ರಿಡ್ಜ್ ಅವತ್ತು ನಮ್ಮ ಆನಂದ್ ಸಿಂಗ್ ಅವರ 4 ವರ್ಷ ಹಿಂದ್ಗಡೆ ಭೂಮಿ ಪೂಜೆ ಮಾಡಿದ್ರು, ಪ್ರಾರಂಭ ಆಯ್ತು. ಇವತ್ತು ಟ್ರಾಫಿಕ್ ತುಂಬ ಜಾಮ್ ಆಗ್ತಾ ಇದೆ, ತುಂಬ ಕಷ್ಟ ಆಗ್ತಾ ಇದೆ. ಅವ್ರಿಗೆ ಬಹುಶಃ ನಮ್ಮ ಗವೇಪಣ್ಣವ್ರಿಗೆ ಆಗ್ತಾ ಇಲ್ಲ, ಅವ್ರ ಕೈಲಿ ಅಷ್ಟೊಂದು ಎಫರ್ಟ್ಸ್ ಮಾಡೋಕ್ಕೆ ಅದು ಸಾಧ್ಯ ಆಗ್ತದೆ. ಒಳ್ಳೆಯವರಿದ್ದಾರೆ, ಇಲ್ಲ ಅನ್ನೋಕ್ಕಲ್ಲ, ಅವ್ರಿಗೆ ಅಷ್ಟೊಂದು ಶ್ರಮ ವಹಿಸಕ್ಕೆ ಆಗ್ತಾ ಇಲ್ಲ. ಅದನ್ನು ಸರ್ಕಾರದಲ್ಲಿ ಏನಾಗಿದೆ ನೋಡಿಕೊಂಡು ಅದ್ರ ಬಗ್ಗೆ ಏನನ್ನ ಜೊತೆಲಿದ್ದೇನೆ ಸಹಾಯ ಮಾಡಿದ್ರೆ ಕೂಡ ಮಾಡೋಂಥ ಕೆಲಸ ಮಾಡ್ತೀವಿ. ಜೊತೆಲಿ ಇವತ್ತು ತುಂಗಭದ್ರಾ ಜಲಾಶಯ ವಿಚಾರದಲ್ಲಿ ನಾನು ಹೇಳಿದ್ದೀನಿ, ನಮ್ಮ 8 ಜಿಲ್ಲೆಗಳಿಗೆ ಇದು ಜೀವನಾಡಿ ಇರೋ ಕಾರಣ ಕ್ಲಸ್ಟರ್ ಗೇಟ್ಗೆ ಆಲ್ರೆಡಿ ಮತ್ತೆ ನಾವು ರಿಪೇರಿ ಮಾಡಬೇಕಾಗುತ್ತೆ. ಯಾವಾಗ ರಿಪೇರಿ ಮಾಡಬೇಕಣ್ಣ, ನೀರು ಬಂದು ಹೋದ್ಮೇಲೆ ಆ ಗೇಟ್ಗಳು ಕೂಡ ರಿಪೇರಿ ಮಾಡಬೇಕಾಗುತ್ತೆ. ಅದನ್ನು ಕೂಡ ಆದಷ್ಟು ಬೇಗನೆ ಮಾಡೋಂಥ ಕೆಲಸ ಮಾಡಿ. ಇವತ್ತು ಏನು ಹೊಸಪೇಟೆಯ ನಗರಸಭೆ ಏನಿದೆ, ಆ ನಗರಸಭೆಯಲ್ಲಿ ಅವರು ಭಾಳಷ್ಟು ಮಂದಿ ಅರ್ಜಿಗಳು ಕೊಟ್ಟು ಫಾರಂ 3 ನಂಬರ್ ಅರ್ಜಿ ಕೊಟ್ಟು ಎಲ್ಲವನ್ನು ಕೊಟ್ಟು ಅಲ್ಲೇ ಮೂಲಿ ಬೀಳ್ತಾ ಇದ್ದಾವೆ. ಕೆಲವೊಂದು ಸಿಗ್ತಾ ಇಲ್ಲ, ಯಾವುದು ಸಿಗ್ತಾನೆ ಇಲ್ಲ, ಆ ರೀತಿ ಪರಿಸ್ಥಿತಿ ಇದೆ. ವಿಶೇಷವಾಗಿ ಹಂಪಿಗೆ ಬರ್ತಾರಂಥ ಎಲ್ಲ ಪ್ರವಾಸಿಗರು ಇನ್ನು ಮುಂದೆ ಜಾಸ್ತಿ ಆಗ್ತಾರೆ. ಅವ್ರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಕೊಡಲಿ. ನಮ್ಮ ಆಸ್ಪತ್ರೆ ಏನಪ್ಪಣ, ಆಸ್ಪತ್ರೆ ಕೂಡ ಆಗ್ತಾ ಇಲ್ಲ ನೋಡಪ್ಪಣ. ಜಿಲ್ಲಾ ಆಸ್ಪತ್ರೆ ಆಗ್ತಾ ಇಲ್ಲ, ಆ ಜಿಲ್ಲಾ ಆಸ್ಪತ್ರೆ ಕೂಡ ಆದಷ್ಟು ಬೇಗನೆ ಆಗ್ಬೇಕು. ಇವೆಲ್ಲ ಕೂಡ ಅವ್ರ ಸಾಧನಾ ಸಮಾವೇಶದಲ್ಲಿ ಏನೋ ಒಂದು ಕೊಟ್ಟೋಗಲ್ಲ ನಮ್ಮೂರಿಗೆ, ಸುಮ್ಮನೆ ಜನ ಗೂಡಿಸೋ ಜಾತ್ರೆ ಮಾಡೋದಲ್ಲ. ಆ ಆಸ್ಪತ್ರೆ ಕೂಡ ನಮಗೆ ಯಾವನು ಕೇಳೋನಿಲ್ಲ ಬೆಳೋನಿಲ್ಲ. ಆ ರೊಕ್ಕ ಆನಂದ್ ಸಿಂಗ್ ಅವ್ರು ತಂದು ಕೊಟ್ರು, ಎಲ್ಲ ಮಾಡಿದ್ರು, ಏನು ಮಾಡೋಕ್ಕಾಗಲಿಲ್ಲ. ಅದನ್ನು ಸರಿ ಮಾಡಿರಿ. ಜೊತೆಲಿ ಸರ್ಕಾರಿ ಜಮೀನುಗಳಲ್ಲಿ ಇವತ್ತು ಸರ್ಕಾರಿ ಜಮೀನಿಂದ ಇವ್ರು ಖಾಸಗಿಯರು ಕೊಡ್ತಾ ಇದ್ದಾರೆ. ಅವು ಯಾವ ಪ್ಯಾಡಿ ಹಾಕಿಲ್ಲ, ಏನಿಲ್ಲ. ದೇವಲಾಪುರ ಹತ್ರ ಒಬ್ಬನ ಯಾವನೋ ಪ್ಯಾಡಿ ಹಾಕಿದೆ ಅಂತೇಳಿ ಸರ್ಕಾರಿ ಜಮೀನೆಲ್ಲ ಕೂಡ ಕಬ್ಬಿಸಂತ ಕೆಲಸ ಆಗಿ ಯಾರು ಬೇರೆ ಬಿನಾಮಿ ಹೆಸರು ಮೇಲೆ ಮಾಡಿಬಿಡ್ತಾರೆ. ಹಂಗಾಗಿ ಈ ರೀತಿ ಆಗ್ಲಾರ್ದಂತ ಕೂಡ ಅದನ್ನ ನೋಡ್ಕೋಬೇಕು. ರಸ್ತೆಗಳಂತೂ ಮಳೆ ಜಾಸ್ತಿ ಆಗಿರೋ ಕಂಡು ರಸ್ತೆಗಳು ಹದಗೆಟ್ಟಿವು ಇದಾವೆ. ನಮ್ಮ ಪ್ರವಾಸಿಗರು ತುಂಬ ಬರ್ತಾರೆ, ನಮ್ಮೂರಲ್ಲಿ ಇದ್ದಂಥ ಜನರು ಕೂಡ ತೊಂದರೆ ಆಗ್ತಿದೆ. ಆ ಸಾಧನಾ ಸಮಾವೇಶಗನ ರೋಡ್ಗಳನ್ನ ಹಾಕಿದ್ರೆ ಚಲೋ ಇತ್ತು, ಆ ರೋಡ್ಗಳು ಕೂಡ ಹಾಕಿಲ್ಲ. ಅವಾಗ ಆನಂದ್ ಸಿಂಗ್ ತಂದು ಕೊಟ್ಟಿದ್ದು ಅದೇ ರಸ್ತೆಗಳು ಇವತ್ತು ಕೂಡ ನಡೀತಾ ಇದ್ದಾವೆ. ಹಂಗಾಗಿ ಇವತ್ತು ಇವೆಲ್ಲ ಇದ್ದಂಥ ಟೈಮಲ್ಲಿ ಕೂಡ ಇವತ್ತು ಸಾಧನಾ ಸಮಾವೇಶನ ಮಾಡೋಂಥ ಕೆಲಸ ಮಾಡ್ತಾ ಇದ್ದಾರೆ. ಹಂಗಾಗಿ ಬಹುಶಃ ಸಾಧನಾ ಸಮಾವೇಶದಲ್ಲಿ ಈ ಎಲ್ಲದಕ್ಕೂ ಕೂಡ ಈ ರಾಜ್ಯದಲ್ಲಿದ್ದಂಥ ಎಲ್ಲ ಪ್ರಮುಖರು ಸರ್ಕಾರಗಳು ಉತ್ತರವನ್ನು ಕೊಡೋಂಥ ಕೆಲಸ ಕೂಡ ಮಾಡಬೇಕನ್ನಂಥ ಒತ್ತಾಯವನ್ನು ಮಾಡೋದ್ರ ಜೊತೆಲಿ ಹೇಳಿದ್ದೀನಿ, ಹಂಪಿ ಸ್ನಾನಘಟ್ಟ, ಮೂಲಭೂತ ಸೌಕರ್ಯಗಳು, ಪ್ರವಾಸಿಗರಿಗೆ ಅನುಕೂಲ, ಕುಡಿಯಲಿಕ್ಕೆ ನೀರು, ಅದು ಎಲ್ಲ ಫೆಸಿಲಿಟಿ ಮಾಡಿಕೊಡ್ಬೇಕಂದು ಒತ್ತಾಯ ಕೂಡ ಮಾಡ್ತೀನಿ. ಹಂಗಾಗಿ ಬಹುಶಃ ಸಾಧನಾ ಸಮಾವೇಶದಲ್ಲಿ ಯಾರ್ಯಾರು ಗಟ್ಟಿಯಾಗಿ ಮಾತಾಡ್ತಾರೋ ಅವರೆಲ್ಲ ಕೂಡ ಉತ್ತರ ಕೊಡಬೇಕು. ನನ್ನ ಊರಿಗೆ ಏನೋ ಒಂದು ಒಳ್ಳೇದು ಮಾಡಿಕೊಡ್ಬೇಕಂದೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ಸರ್ಕಾರ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆಗಿನ ಆಯರಾಮ್ ಗಾಯರಾಮ್ ಥರ ಆಗುತ್ತೆ. ಹಂಗಾಗಿ ಇವ್ರಿಗೆ ಏನನ್ನ
ಕೊಂಚಿತನಾಗ್ಲಿ ಮಾನ ಮರ್ಯಾದೆ ಏನೇನಿದ್ರೆ ಈ ಎಲ್ಲ ಕೂಡ ನಾವ್ ಏನೇನು ಕೇಳಿ ಅದಕ್ಕೆಲ್ಲ ಉತ್ತರ ಕೊಡುವಂತ ಕೆಲಸ ಆಗ್ಬೇಕು ಅಂತೇಳಿ ಸರ್ಕಾರಕ್ಕೆ ಒತ್ತಾಯವನ್ನು ಕೂಡ ಮಾಡ್ತೇನೆ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.